ಓಂ ಶಾಂತಿ. ಆತ್ಮೀಯರೇ, ಇಲ್ಲಿಯವರೆಗೂ ನಾವು 3 ತರಗತಿಗಳಲ್ಲಿ ಮೊದಲನೇದಾಗಿ ಆತ್ಮದ ಪರಿಚಯವನ್ನು ಮಾಡಿಕೊಂಡ್ವಿ. ನಾನು ಅಂದರೆ ಯಾರು? ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ, ಪ್ರಾಣ, ಜೀವ, ಉಸಿರನ್ನೇ ಆತ್ಮ ಅಂತ ಕರೆಯುವುದು. 2 ಹುಬ್ಬಿನ ನಡುವೆ ಇರುವಂತಹ ಆತ್ಮ, ಅದಕ್ಕೆ ಅಲ್ಲಿ ತಿಲಕವನ್ನು ಸಹ ನಾವು ಇಟ್ಕೊಳ್ತೀವಿ. ಈ ಆತ್ಮ ಪಂಚೇಂದ್ರಿಯಗಳಿಗೆ ಒಡೆಯ, ಕರ್ಮೇಂದ್ರಿಯಗಳಿಗೆ ಮಾಲೀಕ, ಮನಸ್ಸು ಬುದ್ಧಿ ಸೂಕ್ಷ್ಮ ಇಂದ್ರಿಯಗಳಾದಂತಹ ಮನಸ್ಸು ಬುದ್ಧಿ ಸಂಸ್ಕಾರಕ್ಕೂ ಒಡೆಯ ಇದೆ. ಆತ್ಮದ ಒಳಗಡೆಯೇ ಪಾಪ ಪುಣ್ಯಗಳೆಲ್ಲವೂ ಜನ್ಮ ಜನ್ಮಾಂತರದ್ದು ಜಮಾ ಆಗಿದೆ. ಮತ್ತು ಇಲ್ಲಿ ಆತ್ಮವೇ ಸುಖ ದುಃಖ ನೋವು ನಲಿವನ್ನು ಅನುಭವಿಸುತ್ತದು. ಇಷ್ಟು ಸೂಕ್ಷ್ಮವಾದಂತಹ ಬಿಂದು ಆತ್ಮ ಇಷ್ಟು ದೊಡ್ಡ ಶರೀರವನ್ನು ಹೊತ್ಕೊಂಡು ಓಡಾಡುತ್ತೆ. ಇಡೀ ಸೃಷ್ಟಿ ನಾಟಕ ಚಕ್ರದ ಸಂಪೂರ್ಣ ಜ್ಞಾನವನ್ನು ಇದರಲ್ಲಿ ತುಂಬಿಕೊಂಡಿದೆ. ಇಷ್ಟು ಅದ್ಭುತವಾಗಿರುವಂತಹ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಜ್ಞಾನದ ನೇತ್ರದಿಂದ ನಾವು ಆತ್ಮವನ್ನು ನೋಡಬಹುದು. ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ನೋಡಿದ್ದ ಆತ್ಮ ಹೇಗೆ ಬಿಂದುವೋ, ಆತ್ಮಕ್ಕೆ ತಂದೆ ಪರಮಾತ್ಮನೂ ಬಿಂದು ಆಗಿದ್ದಾರೆ. ಶರೀರಕ್ಕೆ ತಂದೆ ತಾಯಿಗಳು ಶರೀರ ಇರುವವರೇ ಇರ್ತಾರೆ, ಆದರೆ ಆತ್ಮ ಹೇಗೆ ಬಿಂದುವೋ, ಆತ್ಮಗಳಿಗೆ ಜಗತ್ತಿನಲ್ಲಿರುವಂತಹ 850 ಕೋಟಿ ದಾಟಿರುವಂಥ ಜನಸಂಖ್ಯೆ ಇದೆಯಲ್ಲ, ಎಲ್ಲ ಆತ್ಮಗಳಿಗೂ ಒಬ್ಬರು ತಂದೆ ಪರಮಾತ್ಮ ಇದ್ದಾರೆ. ಆ ಪರಮಾತ್ಮನೂ ಬಿಂದು. ಶಿವ, ಅವರ ಹೆಸರು ಶಿವ. ಶಿವ ಅಂದರೆ ಇಲ್ಲಿ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ, ಎಲ್ಲರಿಗೂ ಶುಭವನ್ನು ಉಂಟು ಮಾಡುವಂಥವರು. ಆ ಪರಮಾತ್ಮ ಇಡೀ ಸೃಷ್ಟಿಯ ರಚಯಿತ. ಇಡೀ ಬ್ರಹ್ಮ ವಿಷ್ಣು ಶಂಕರನ ಮುಖಾಂತರ ಇಲ್ಲಿ ಸ್ಥಾಪನೆ, ಪಾಲನೆ, ವಿನಾಶ, ಸಂಪೂರ್ಣ ಎಲ್ಲ ಕರ್ತವ್ಯವನ್ನು ಮಾಡುವಂಥವರು ಪರಮಾತ್ಮ. ಅವರನ್ನೂ ಸಹ ನಾವು ನೋಡಬೇಕಾದ್ರೆ ನಮಗೆ ಜ್ಞಾನದ ಕಣ್ಣಿನಿಂದ, 3ನೆಯ ನೇತ್ರದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಜ್ಞಾನ ಸಾಗರ, ಶಾಂತಿಯ ಸಾಗರ, ಶಕ್ತಿಯ ಸಾಗರ, ದಯಾ ಸಾಗರ, ಕೃಪಾ ಸಾಗರ ಅವರು. ಹಾಗಾಗಿ ಎಲ್ಲ ಗುಣಗಳ ಆಗರ ಅವರು ಆಗಿದ್ದಾರೆ. ಆ ತಂದೆ ಪರಮಾತ್ಮನನ್ನು ನಾವು ಆತ್ಮ ಅಂತ ತಿಳ್ಕೊಂಡು ತಂದೆ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ವಿನಾಶ ಆಗ್ತವೆ. ಮತ್ತು ಇಲ್ಲಿ ಮುಂದೆ ಜನ್ಮ ಜನ್ಮಾಂತರಕ್ಕೆ ಬೇಕಾದಂತಹ ಪುಣ್ಯದ ಫಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ತಂದೆ ಪರಮಾತ್ಮನನ್ನು ನಾವು ಈ ರಾಜಯೋಗದ ಜ್ಞಾನದ ಮುಖಾಂತರ ನಾವು ತಿಳ್ಕೋಬಹುದು. ನಾವು 2,500 ವರ್ಷಗಳಿಂದನೂ ಪರಮಾತ್ಮನನ್ನು ದ್ವಾಪರ ಕಲಿಯುಗದಿಂದ ಹುಡುಕ್ತಾ ಬಂದ್ವಿ. ಕೊನೆಗೆ ತಂದೆ ಪರಮಾತ್ಮನೇ ನಮ್ಮನ್ನು ಗುರ್ತಿಸಿ ನಮಗೆ ಈ ಕೈ ಹಿಡಿದು ನಮಗೆ ಈ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ನಿಜವಾಗಿ ನಾವೇ ಭಾಗ್ಯಶಾಲಿ ಆತ್ಮಗಳು. ಮತ್ತು 3ನೆಯ ಅಧ್ಯಾಯದಲ್ಲಿ ಹಾಗಿದ್ರೆ ತಂದೆ ಪರಮಾತ್ಮ ನಿರಾಕಾರ, ಅವರೆಲ್ಲಿರ್ತಾರೆ? ಸಾಮಾನ್ಯ ಜನರು ಎಲ್ಲ ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ. ನನ್ನಲ್ಲಿ, ನಿನ್ನಲ್ಲಿ, ಕಲ್ಲಲ್ಲಿ, ಮುಳ್ಳಲ್ಲಿ, ನಾಯಿಯಲ್ಲಿ, ಗೂಬೆಯಲ್ಲಿ, ನೀರಲ್ಲಿ, ಎಲ್ಲ ಕಡೆಗೂ ಮರ ಗಿಡ ಮರಗಳಲ್ಲಿ ಎಲ್ಲ ಕಡೆ ಪರಮಾತ್ಮನೇ ಪರಮಾತ್ಮ ಅಂತ ಹೇಳಿಬಿಟ್ಟು ಪರಮಾತ್ಮನಿಗೆ ನಿಂದನೆಯನ್ನು ಮಾಡಿದರು. ಆ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಅವರು ಸರ್ವವ್ಯಾಪಿಯಾಗಿದ್ದರೆ ಶರೀರಕ್ಕೆ ಕಾಯಿಲೆ ಬರ್ತಿರಲಿಲ್ಲ. ಪರಮಾತ್ಮನ ಎಲ್ಲ ಗುಣಗಳು ನಮಗೆ ಬಂದುಬಿಡ್ತಾ ಇದ್ವು. ಮತ್ತು ಅಲ್ಲಿ ಯಾವುದೇ ಕೊಲೆ ಸುಲಿಗೆ ಆಗ್ತಾ ಇರಲಿಲ್ಲ, ಅತ್ಯಾಚಾರ ಅನಾಚಾರಗಳು ನಡೀತಿರಲಿಲ್ಲ. ಸಾಧು ಸಂತರು ಪರಮಾತ್ಮನನ್ನು ಹುಡುಕುವ ಅವಶ್ಯಕತೆ ಇರಲಿಲ್ಲ. ಅದಕ್ಕಾಗಿ ಪರಮಾತ್ಮ ಪರಂಧಾಮ ನಿವಾಸಿ ಅನ್ನೋದನ್ನು ನೋಡಿ 3 ಲೋಕಗಳ ಬಗೆಗೆ ತಿಳ್ಕೊಂಡ್ವಿ. ಸಾಕಾರಿ ಲೋಕ, ಆಕಾರಿ ಲೋಕ ಮತ್ತು ಪರಂಧಾಮ ನಿರಾಕಾರಿ ಲೋಕ. ಸಾಕಾರ ಲೋಕದಲ್ಲಿ ಪಾತ್ರವನ್ನು ಮಾಡುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅದರಾಚೆಗೆ ಒಂದು ಬೆಳಕಿನ ಲೋಕ ಇದೆ, ಅದು ಬ್ರಹ್ಮಪುರಿ, ವಿಷ್ಣುಪುರಿ, ಶಂಕರಪುರಿ ಅಂತ ಕರಿತೀವಿ. ಅದನ್ನೂ ದಾಟಿ ಮೇಲೆ ಹೋದಾಗ ಪರಂಧಾಮ, ಆತ್ಮಗಳ ಲೋಕ, ವೈಕುಂಠ ಅಂತೆಲ್ಲ ಏನು ಕರೆಯುವಂಥದ್ದು ಏನಿದೆಯಲ್ಲ, ಆ ಬ್ರಹ್ಮಾಂಡ, ಆ ಲೋಕದಲ್ಲಿ ಆತ್ಮಗಳು ಮತ್ತು ಪರಮಾತ್ಮ ಇರ್ತಾರೆ. ಕೆಂಪು ಬಣ್ಣದ ಲೋಕ, ತಂದೆ ಮತ್ತು ಮಕ್ಕಳ ಮನೆ ಅದಾಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಲ್ಲಿದ್ದಾಗ ನಾವು ಬಿಂದುಗಳೇ ಆಗಿದ್ವಿ. ಪಾತ್ರವನ್ನು ಮಾಡಲು ಬಂದಾಗ ನಾವೇನಾದ್ವಿ, ಇಲ್ಲಿ ಶರೀರವನ್ನು ಪಡ್ಕೊಂಡ್ವಿ. ಪಂಚಭೂತಗಳಿಂದ ಆಗಿರುವಂಥ ಶರೀರವನ್ನು ಇಲ್ಲೇ ಬಿಟ್ಟು ವಾಪಸ್ ಹೋಗ್ತೀವಿ. ನಾಟಕ ಮುಗಿದಾಗ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗ್ತೀವಿ. ಆದರೆ ನಾಟಕದಲ್ಲಿ ಪಾತ್ರವನ್ನು ಮಾಡುವುದಕ್ಕೆ ಬರುವಾಗ ಅವರವರ ಪಾತ್ರ ಯಾವಾಗಿರುತ್ತೋ ಆವಾಗ ಮಾತ್ರ ಬರ್ತಾರೆ. ಇಷ್ಟನ್ನು ನಾವೆಲ್ಲ ತಿಳ್ಕೊಂಡ ನಂತರ ಹಾಗಿದ್ರೆ ತಂದೆ ಪರಮಾತ್ಮ ಬಿಂದು ಅಂತ ಹೇಳ್ತೀವಲ್ಲ,
ಆ ಪರಮಾತ್ಮನನ್ನು ನಾವು ಅರಿತುಕೊಳ್ಳೋದ್ರಿಂದ ಏನು ಲಾಭಗಳು ಅನ್ನೋದಕ್ಕೆ ಬಡವನಿಗೆ ಇಲ್ಲಿ ದಾನ ಪುಣ್ಯವನ್ನು ಮಾಡ್ತಿದ್ದಾರೆ. ಅದರಿಂದ ಮುಂದಿನ ಜನ್ಮದಲ್ಲಿ ಶ್ರೀಮಂತ ಆಗಿ ಹುಟ್ಟುತ್ತಾರೆ. ಈಗ ದಾನ ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತ ಆಗಿ ಹುಟ್ಟುತ್ತಾರೆ. ಅದೇ ಅದರ ಎರಡನೆಯ ಚಿತ್ರದಲ್ಲಿ ನೋಡ್ತೀವಿ, ಒಬ್ಬ ಡಾಕ್ಟರ್ ವೈದ್ಯರು ಆರೋಗ್ಯ ದಾನವನ್ನು ಮಾಡಿದ್ರು ಅಂತಂದರೆ ಮುಂದಿನ ಜನ್ಮದಲ್ಲಿ ಆರೋಗ್ಯವಂತರಾಗಿ ಹುಟ್ಟುತ್ತಾರೆ. ಹಾಗೆಯೇ ಒಬ್ಬ ಶಿಕ್ಷಕರು ವಿದ್ಯಾದಾನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ವಿದ್ಯಾವಂತರಾಗಿ ಹುಟ್ಟುತ್ತಾರೆ. ಇದೆಲ್ಲರೂ ಹೇಳುವಂಥದ್ದು. ದಾನ ಪುಣ್ಯ ಮಾಡಿದರೆ ಮುಂದೆ ಶ್ರೀಮಂತ ಆಗ್ತಾರೆ, ಆರೋಗ್ಯವನ್ನು ದಾನ ಮಾಡಿದ್ರೆ ಆರೋಗ್ಯವಂತ, ಮತ್ತು ಇಲ್ಲಿ ಶಿಕ್ಷಣವನ್ನು ದಾನ ಮಾಡಿದ್ರೆ ವಿದ್ಯಾವಂತ ಆಗ್ತಾರೆ ಅಂತ. ಹಾಗೆ ಅದಕ್ಕೆ ವಿರುದ್ಧವಾಗಿ ಯಾರಿಗಾದರೂ ತೊಂದರೆಯನ್ನು ಕೊಟ್ಟರೆ, ಹಿಂಸೆಯನ್ನು ಮಾಡಿದ್ರೆ, ಯಾರನ್ನಾದರೂ ಅಂಗವಿಕಲರನ್ನಾಗಿ ಮಾಡಿದ್ರೆ ನಾವು ಮುಂದಿನ ಜನ್ಮದಲ್ಲಿ ಅಂಗವಿಕಲರಾಗಿ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಇದು ಮಾಡಿದಂತಹ ಕರ್ಮಫಲ. ಮತ್ತು ನಮಗೆ ಅನಾವಶ್ಯಕವಾಗಿ ನಾವು ಯಾರಿಂದಲಾದರೂ ಸೇವೆಯನ್ನು ಮಾಡಿಸ್ಕೊಂಡ್ರೆ, ಅವಶ್ಯಕತೆ ಇರಲಿ ಇಲ್ಲದೆ ಹೋಗಲಿ, ಒಟ್ಟಾರೆಯಾಗಿ ಬೇರೆಯವರಿಂದ ಸೇವೆಯನ್ನು ನಾವು ಮಾಡಿಸ್ಕೊಂಡ್ರೆ ಆ ಸೇವೆಯನ್ನು ಮುಂದಿನ ಜನ್ಮದಲ್ಲಿ ನಾವು ಅವರಿಗೆ ಮಾಡಬೇಕಾಗುತ್ತೆ ಅನ್ನುವುದು ಶತಸಿದ್ಧ. ಹಾಗೆ ಮತ್ತೆ ಯಾರಾದರೂ ಕಳ್ಳತನವನ್ನು ಮಾಡಿ ಈಗ ಅಕಸ್ಮಾತ್ ತಪ್ಪಿಸ್ಕೊಂಡಿದ್ರೂ ಮುಂದಿನ ಜನ್ಮದಲ್ಲಾದರೂ ಅದು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಈಗೇನೋ ಪೊಲೀಸರಿಂದ ಕಾನೂನಿಂದ ಬಚಾವಾಗಿರ್ಬೋದು, ಆದರೆ ಮುಂದಿನ ಜನ್ಮದಲ್ಲಿ ಆದ್ರೂ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಮಾತಾಡ್ತಾರೆ ನೋಡಿದ್ದೀವಲ್ಲ, ಪಾಪ ಅವರೇನೂ ತಪ್ಪೇ ಮಾಡಿರಲಿಲ್ಲ, ಅವರು ಆ ಕೊಲೆಗೆ ಅವರಿಗೆ ಸಂಬಂಧನೇ ಇಲ್ಲ, ಆದರೂ ತಗೊಂಡೋಗಿ ಅವ್ರನ್ನ ಜೈಲಲ್ಲಿ ಹಾಕಿದ್ರು ಅಂತೆಲ್ಲ ಮಾತಾಡೋದನ್ನು ಕೇಳಿದ್ದೀವಿ ನಾವು. ಹಾಗಿದ್ರೆ ಯಾವುದೋ ಜನ್ಮದಲ್ಲಿ ತಪ್ಪಿಸಿಕೊಂಡದ್ದನ್ನು ಮುಂದಿನ ಯಾವುದಾದ್ರು ಒಂದು ಜನ್ಮದಲ್ಲಿ ಅನುಭವಿಸಲೇಬೇಕು. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಬಿತ್ತಿದ್ದನ್ನು ಬೆಳೆದುಕೋ. ಏನು ಬಿತ್ತನೆಯನ್ನು ಮಾಡ್ತೀವೋ ಅದನ್ನೇ ತೆಗೆದುಕೊಳ್ತೀವಿ ನಾವು. ಮಾಡಿದ್ದುಣ್ಣು ಮಹಾರಾಯ, ನಾವು ಮಾಡಿದ್ದನ್ನು ನಾವೇ ಅನುಭವಿಸಬೇಕು. ಕರ್ಮದಂತೆ ಫಲ. ನಾವೇನು ಕರ್ಮ ಅಂದರೆ ಕೆಲಸ, ನಾವು ಏನನ್ನು ಮಾಡ್ತೀವೋ ಅದರ ಫಲವನ್ನು ನಾವೇ ಅನುಭವಿಸ್ತೀವಿ ಅನ್ನೋದೆಲ್ಲನೂ ಈ ಲೌಕಿಕದಲ್ಲಿ ಮಾತಾಡುವಂತಹ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಇಲ್ಲಿ 6 ಉದಾಹರಣೆ ಲೌಕಿಕದಲ್ಲಿ ಇರುವಂತಹವೇ. ಆದರೆ ಈಗ ಮೇಲ್ಗಡೆ ಒಂದು ಚಿತ್ರವನ್ನು ಗಮನಿಸಿ, ಪರಮಾತ್ಮ ನೀಡುವ ರಾಜಯೋಗ ಶಿಕ್ಷಣ ಪಡೆದವರು ಏನಾಗ್ತಾರೆ? ದೇವತೆಗಳಾಗಿ ಹುಟ್ಟುತ್ತಾರೆ. ಈಶ್ವರಿ ವಿಶ್ವವಿದ್ಯಾಲಯ ಸಾಮಾನ್ಯ ಮನುಷ್ಯರನ್ನು ದೇವಮಾನವರನ್ನಾಗಿ ಮಾಡುವಂತಹ ಕಾರ್ಖಾನೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವುದಕ್ಕಾಗಿ ಈ ರಾಜಯೋಗ ಬಹಳ ಅವಶ್ಯಕತೆ ಇದೆ. ಹಾಗಿದ್ರೆ ಇವೆಲ್ಲ ಉದಾಹರಣೆಗಳನ್ನು ನೋಡಿದ್ವಿ. ಏನಾದರೂ ದಾನ ಪುಣ್ಯ ಮಾಡಿದ್ರೆ ಮುಂದಿನ ಒಂದು ಜನ್ಮಕ್ಕೆ ಪ್ರಾಪ್ತಿ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಈಶ್ವರಾರ್ಥವಾಗಿ ಏನಾದರೂ ದಾನ ಪುಣ್ಯವನ್ನು ಮಾಡಿದ್ರೆ ಮುಂದಿನ ಒಂದು ಜನ್ಮಕ್ಕೆ ಒಳ್ಳೆಯದಾಗುತ್ತೆ ಪ್ರಾಪ್ತಿ ಅಂತ ಹೇಳ್ತಾರೆ. ಆದರೆ ಈ ಒಂದು ರಾಜಯೋಗವನ್ನು ಕಲಿತಂತಹವರು, ಬ್ರಹ್ಮಕುಮಾರಿ ಅಂತ ಅನಿಸಿಕೊಂಡಂತಹವರು, ಶ್ವೇತವಸ್ತ್ರಧಾರಿಗಳು ಆತ್ಮದ ಸ್ಮೃತಿನಲ್ಲಿ ಇದ್ದು ತಂದೆ ಪರಮಾತ್ಮನ ನೆನಪನ್ನು ಪಡ್ಕೊಳ್ಳೋದ್ರಿಂದ, ಈ ಒಂದು ಸರ್ವಕಲಾ ಸಂಪೂರ್ಣರು ಆಗೋದ್ರಿಂದ, ತಂದೆ ಕೊಡ್ತಾ ಇರುವಂಥ ಜ್ಞಾನವನ್ನು ಪ್ರತಿದಿನ ಕೇಳಿ ತಂದೆಯನ್ನು, ಅದರ ಜ್ಞಾನದ ಆಧಾರದ ಮೇಲೆ ತಂದೆಯನ್ನು ನೆನಪು ಮಾಡಿ ತಂದೆ ಹೇಳಿದ್ದನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ತನು ಮನ ಧನ ವಾಕ್ಸೇವೆ ಸಮಯ ಸಂಕಲ್ಪದಿಂದ ಮನಸಾ ಸೇವೆ ಯಾವುದಾದ್ರೂ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಾಗ ನರನಿಂದ ನಾರಾಯಣ ಆಗ್ತೇವೆ, ನಾರಿಯಿಂದ ಲಕ್ಷ್ಮಿ ಆಗ್ತೇವೆ. ಇದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಂಗತಿ. ಅದನ್ನು ತಂದೆ ಪರಮಾತ್ಮ ನಮಗೆ ರಾಜಯೋಗದ ಲಾಭಗಳು ಏನು ಅಂತನ್ನೋದನ್ನು ಹೇಳುವಾಗ ತಿಳಿಸಿರುವಂತಹದ್ದು. ಶಿವರಾತ್ರಿ ಆಚರಣೆಯನ್ನು ಮಾಡ್ತೀವಿ ನಾವು. ಶಿವನ ದಿವ್ಯ ಅವತರಣೆಯಾಗಿದೆ ಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ. ಹಾಗಿದ್ರೆ ತಂದೆ ಪರಮಾತ್ಮ ನಿರಾಕಾರ ಅಂತ ನೋಡಿದ್ವಿ. ಆ ನಿರಾಕಾರ ತಂದೆ ಪರಮಾತ್ಮ ನಮಗೆ ರಾಜಯೋಗವನ್ನು ಕಲಿಸ್ಬೇಕಾದ್ರೆ ಅವರಿಗೆ ಒಂದು ಶರೀರದ ಮಾಧ್ಯಮ ಬೇಕಾಗಿದೆ. ಶರೀರ ಇರುವಂಥವರಿಗೆ ಶರೀರದ ಮುಖಾಂತರ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹಾಗಾದರೆ ತಂದೆ ಪರಮಾತ್ಮನಿಗೆ ಮಾತನಾಡುವುದಕ್ಕೆ ಬಾಯಿ ಬೇಕಲ್ಲ. ಅವರು ನಮ್ಮ ಹಾಗೆ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ, ಮತ್ತು ಅವರು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡೋದಿಲ್ಲ. ಅವರ ಜನ್ಮ ಅಕಾಯ, ಅಶರೀರಿ, ಅವ್ಯಕ್ತ, ಅವಿಭಾಜ್ಯ ಇಂತೆಲ್ಲ ನೋಡಿದ್ವಿ ನಾವು ತಂದೆ ಪರಮಾತ್ಮನ ಗುಣಗಳನ್ನು ನೋಡುವಾಗ. ಹಾಗಿದ್ರೆ ತಂದೆ ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡಬೇಕು, ಕಲಿಸ್ಬೇಕಾದ್ರೆ ಏನು ಮಾಡಬೇಕೀಗ? ಮನುಷ್ಯನ ತನುವನ್ನು, ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಬೇಕಲ್ವ. ಅದಕ್ಕಾಗಿ ಯಾರನ್ನು ಆಧಾರವಾಗಿ ತೆಗೆದುಕೊಳ್ತಾರೆ? ಪ್ರಜಾಪಿತ ಬ್ರಹ್ಮ ಇವರನ್ನು ಆಧಾರವಾಗಿ ತೆಗೆದುಕೊಳ್ತಾರೆ. ಬ್ರಹ್ಮನ ಮುಖಾಂತರನೇ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗಿದ್ರೆ ಯಾರಿವರು?
ಬ್ರಹ್ಮ ಅನ್ನುವುದು ತಂದೆ ಪರಮಾತ್ಮ ಅವರಿಗೆ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಅವರನ್ನು ನಿಮಿತ್ತ ಮಾಡಿರುವ ಕಾರಣ ಇಟ್ಟಂತಹ ಹೆಸರು. ಆದರೆ ಅವರ ನಿಜವಾದಂತಹ ಹೆಸರು ಲೇಖರಾಜ್ ಅಂತೇಳಿ. ಅವರು ಇಲ್ಲಿ ತಮ್ಮ ಶಿಕ್ಷಣವನ್ನು ಸ್ವಲ್ಪ ಮಟ್ಟಿಗೆ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದ ನಂತರ ತಂದೆಯನ್ನು ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಅವರ ಸಂಬಂಧಿಕರ ಜೊತೆಯಲ್ಲಿ ವ್ಯಾಪಾರದಲ್ಲಿ ಅವರು ತಮ್ಮ ಒಂದು 10ನೇ ಕ್ಲಾಸ್ ತರಗತಿಯನ್ನು ಮುಗಿಸಿದ ನಂತರ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಕೋತಾರೆ. ಬಹಳ ಬುದ್ಧಿವಂತರಿರ್ತಾರೆ, ಬಹಳ ಧಾರ್ಮಿಕ ಸ್ವಭಾವದವರು, ಅತ್ಯಂತ ಶ್ರೀಮಂತ ಮನೆತನದಲ್ಲಿನೂ ಸಹ ಹುಟ್ಟಿದಂತಹವರು. ಎಲ್ಲ ರೀತಿಯಿಂದನೂ ಒಳ್ಳೆಯ ಗುಣಗಳನ್ನು, ಸರ್ವ ಲಕ್ಷಣಗಳನ್ನು, ಸರ್ವ ಗುಣಗಳನ್ನು ಪಡ್ಕೊಂಡಿದ್ದಂತಹ ಇವರು ಇಲ್ಲಿ ಆ ನಂತರ ಗೋಧಿಯ ವ್ಯಾಪಾರ ಮಾಡ್ತಾ ಇದ್ದಂಥವರು ಮುಂದೆ ವಜ್ರದ ವ್ಯಾಪಾರವನ್ನು ಮಾಡುವುದಕ್ಕೆ ಮಾಡ್ತಾರೆ. ಮುತ್ತು ರತ್ನ ವಜ್ರಗಳ ವ್ಯಾಪಾರವನ್ನು ಮಾಡ್ತಾರೆ. ಅನೇಕ ರಾಜ ಮನೆತನಗಳವರ ಜೊತೆಗೆ ಸಂಪರ್ಕ ಇರುತ್ತೆ. ಇಲ್ಲಿ ಜೈಪುರದಲ್ಲಿ ರಾಜ ಮನೆತನದಲ್ಲಿ ರಾಜನ ದರ್ಬಾರಿನಲ್ಲಿ ದರ್ಬಾರ್ ಪ್ರಾರಂಭ ಆಗಬೇಕಾದ್ರೆ ಇವರು ಬರುವ ತನಕ ಕಾಯ್ತಾ ಇದ್ರು. ಅವರು ಹೇಳ್ತಾ ಇದ್ರು ಮಹಾರಾಜರು ಇವರಿಗೆ, ನೀವು ಲೇಖರಾಜ್ ಅಲ್ಲ, ನೀವು ಲಕ್ಕಿ ರಾಜ್ ಅಂತ ಹೇಳೋರು. ನಿಮ್ಮನ್ನ ತಂದೆ ಪರಮಾತ್ಮ ರಾಜನನ್ನಾಗಿ ಮಾಡಬೇಕಾಗಿತ್ತು, ತಪ್ಪಿ ನಾವಾಗಿದ್ದೀವಿ ಅನ್ನೋದನ್ನು ಹೇಳ್ತಿದ್ರು. ಅಂತಹ ಎಲ್ಲ ರಾಜ ಲಕ್ಷಣಗಳನ್ನು ಪಡ್ಕೊಂಡಿದ್ದಂತಹ ಲೇಖರಾಜ್ ಇಡೀ ಸೃಷ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂಥವ್ರು, ಪೂರ್ಣ 84 ಜನ್ಮಗಳನ್ನು ಪಡ್ಕೊಂಡಿರುವಂಥವ್ರು. ಅವರ ಶರೀರವನ್ನು, ಅವರಿಗೆ 60 ವರ್ಷ ಆದಾಗ ಅವರ ಶರೀರವನ್ನು ತಂದೆ ಪರಮಾತ್ಮ ಈ ರಾಜಯೋಗವನ್ನು ಕಲಿಸುವುದಕ್ಕೆ ಬಾಡಿಗೆಯಾಗಿ ತೆಗೆದುಕೊಳ್ತಾರೆ. ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ನೋಡಿ, ಕಲಿಯುಗದ ಅವಿನಾಶ ಹೇಗಾಗುತ್ತೆ ಅನ್ನೋದನ್ನು ನೋಡಿದಾಗ ಇವರಿಗೆ ಬಹಳ ಒಂದು ರೀತಿಯ ಕರುಣೆ, ದಯಾ ಹೃದಯಿ ಎಲ್ಲ ಇದ್ರಲ್ಲ, ಅದನ್ನು ನೋಡಿ ನಾನಿನ್ನು ನೋಡ್ಲಾರೆ ಈ ಒಂದು ಭೀಕರವಾದಂತಹ ದೃಶ್ಯ, ಪ್ರವಾಹಗಳು, ಅಣುಬಾಂಬುಗಳು, ಭೂಕಂಪ, ಜ್ವಾಲಾಮುಖಿ ಇವನ್ನೆಲ್ಲ ನೋಡೋಕ್ಕಾಗಲ್ಲ. ಜನರ ಆ ಒಂದು ಆರ್ತನಾದನ, ಆ ಒಂದು ಕೂಗನ್ನು ನಾನು ಕೇಳೋಕ್ಕಾಗೋದಿಲ್ಲ ಅಂತಂದಾಗ, ಹಾಗಿದ್ರೆ ಮುಂದೆ ನೋಡು ಬರುವಂತಹ ಲೋಕ ಹೇಗಿದೆ ಅಂದ್ಬಿಟ್ಟು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಹಾಗಿದ್ರೆ ಇಂತಹ ಸ್ವರ್ಗವನ್ನು ಕಾಣಬೇಕು ಅಂತಂದರೆ ನಿನ್ನ ಶರೀರದ ಅವಶ್ಯಕತೆ ನನಗಿದೆ, ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಯೋಗ ಕೊಡಬೇಕಾಗಿದೆ ಅಂತ ಕೇಳಿದಾಗ ಬ್ರಹ್ಮ ಬಾಬಾ ಅವರು ಅವತ್ತೇನೆ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಅವರು ಹೌದು, ಈ ವಜ್ರದ ವ್ಯಾಪಾರ ಕಟ್ಕೊಂಡು ಏನು ಮಾಡಲಿ ನಾನು, ನನಗೆ ಇಲ್ಲಿ ನೀನೇ ನಾರಾಯಣರ ಫೋಟೋವನ್ನು ಯಾವಾಗಲೂ ಇಟ್ಕೊಂಡು ಪೂಜೆ ಮಾಡ್ತಿದ್ರು, ನೀನೇ ಮುಂದೆ ನಾರಾಯಣ ಆಗುವಂಥವನು, ಫೋಟೋ ನೀನು ಇಟ್ಕೊಂಡು ಪೂಜೆ ಮಾಡ್ತೀಯ, ಆ ಗುಣಗಳನ್ನು ಈಗ ಬೆಳೆಸ್ಕೋಬೇಕಾಗಿದೆ, ದೈವಿ ಕುಲಕ್ಕೆ ಹೋಗಬೇಕಾಗಿದೆ ಅಂತಂದಾಗ, ಹಾಗಿದ್ರೆ ಈ ಒಂದು ವಜ್ರದ ವ್ಯಾಪಾರ ಏನಿದೆಯಲ್ಲ, ಕಲ್ಲುಗಳಿಗೆ ಸಮ ಈ ವಜ್ರ, ತಂದೆ ವಿನಾಶಿಯಾದಂತಹ ರಾಜ್ಯಭಾಗ್ಯವನ್ನು, ಸ್ವರ್ಗದ ರಾಜ್ಯಭಾಗ್ಯವನ್ನು 21 ಜನ್ಮಗಳಿಗೆ ನನಗೆ ಕೊಡ್ತಾರೆ ಅಂತಂದಾಗ, ನಾನು ಯಾಕೆ ತಂದೆಗೆ ನನ್ನ ಶರೀರವನ್ನು ಬಾಡಿಗೆ ಕೊಡಬಾರ್ದು ಅಂತೇಳಿ ಅವರು ಪೂರ ತಮ್ಮ ಉದ್ಯೋಗ ವ್ಯವಹಾರವನ್ನೆಲ್ಲ ಬಿಟ್ಟು ತಮ್ಮ ಸಂಪತ್ತನ್ನೆಲ್ಲವನ್ನು ಒಂದು ಟ್ರಸ್ಟ್ ಮಾಡಿ, ಮಹಿಳೆಯರು ಒಂದು ಟ್ರಸ್ಟ್ ಮಾಡಿ ಅವರಿಗೆ ನೇಮಕ ಮಾಡಿ ಅದನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟರು. ಇವರು ಸಹಯೋಗಿಯಾಗಿ ನಿಂತರು, ಪರಮಾತ್ಮನ ಮಹಾವಾಕ್ಯಗಳನ್ನು ಹೇಳ್ತಾ ನಿಂತರು. ತಾವೇನು ಮತ್ತೆ ಟ್ರಸ್ಟ್ ಮಾಡಿ ಕೊಟ್ಟ ಮೇಲೆ ತನ್ನದಲ್ಲ ಅಂಥೇಳಿ ಆತ್ಮಾಭಿಮಾನಿಯಾಗುವುದಕ್ಕೆ ಬಹಳ ಪ್ರಯತ್ನ ಪಟ್ಟು ಒಂದು 14 ವರ್ಷಗಳ ಕಾಲ ಪೂರ ತಪಸ್ಸು, ಒಂದು 400 ಜನ ಅಕ್ಕಂದರು ಪೂರ್ಣ ತಪಸ್ಸನ್ನು ಮಾಡಿದ್ರು. ತಪಸ್ಸಾದ ನಂತರ ಪರಿಪಕ್ವವಾದ ನಂತರ ದೇಶ ವಿದೇಶದ ಎಲ್ಲ ಕಡೆಗೂ ಸೇವಾರ್ಥವಾಗಿ ಎಲ್ಲ ಅಕ್ಕಂದರು ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನು ಕಳಿಸ್ಕೊಟ್ರು. ಅದರ ಪ್ರಯುಕ್ತವೇ ಹೃದಯ ಪುಷ್ಪದಾದಿ ಅಂತನ್ನುವಂಥವರು ನಮ್ಮ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಫಸ್ಟ್ ಬಂದು ಇಳಿದಂಥವರು. ಅದರಿಂದ ಈ ಒಂದು ಸೇವೆ ಏನು ಪ್ರಾರಂಭ ಆಯ್ತಲ್ಲ, ಇಲ್ಲಿಂದ ಕರ್ನಾಟಕದಾದ್ಯಂತ ವ್ಯಾಪಿಸಿಕೊಳ್ತು. ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಗೂ ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಕೇಂದ್ರಗಳು ತೆರೆಯಲ್ಪಟ್ಟವು. ಈ ಒಂದು ನೆನಪಾರ್ಥವಾಗಿ ದೇವಸ್ಥಾನಗಳಿಗೆ ಹೋದಾಗ ನಾವು ಶಿವನ ಮುಂದೆ ನಂದಿ ವಾಹನವನ್ನು ಇಟ್ಟಿರ್ತಾರೆ. ಶಿವನಿಗೆ ವಾಹನ ಅಂತ ಅಲ್ಲ, ಈ ಒಂದು ನಂದಿಯ ವಾಹನದ ಮೇಲೆ, ಎತ್ತಿನ ಮೇಲೆ ಸವಾರಿ ಮಾಡಲಿಕ್ಕಾಗುತ್ತಾ ಶಿವ? ಅದರ ಸಂಕೇತವಾಗಿ ಇಲ್ಲಿ ಬ್ರಹ್ಮ ಬಾಬರವರ ಶರೀರವನ್ನು ಆಧಾರವಾಗಿ ಪಡ್ಕೊಂಡಿರುವ ಕಾರಣ, ಶಿವತಂದೆಗೆ ಬ್ರಹ್ಮ ಬಾಬರವರು ವಾಹನ ಆಗಿರುವ ಕಾರಣ, ಆ ಒಂದು ಸಂಕೇತವಾಗಿ ಶಿವನ ಮುಂದೆ ನಂದಿಯನ್ನು ಇಟ್ಟಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ನಿಜವಾಗಿ ಜ್ಞಾನ ಪಡ್ಕೊಂಡವರಿಗಷ್ಟೇ ಈ ಒಂದು ಸತ್ಯವಾದಂಥ ಅಂಶಗಳು ಇಲ್ಲಿ ಗೊತ್ತಾಗ್ತವೆ. ಇನ್ನು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ರಾತ್ರಿ ಅನ್ನುವಂಥ ಶಬ್ದ ಏನಿದೆ, ಅಜ್ಞಾನ, ಅಂಧಕಾರದ ಸಂಕೇತ ಆಗಿದೆ. ಈ ಅಜ್ಞಾನ
ಪಾಪಾಚಾರ ಭ್ರಷ್ಟಾಚಾರಗಳಿಗೆ ಇಲ್ಲಿ ಮೂಲ ಕಾರಣ ದೇಹಾಭಿಮಾನ. ಆ ದೇಹಾಭಿಮಾನದಿಂದ ಎಲ್ಲ ಈ ವಿಕಾರಗಳು ಬರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ಇವೆಲ್ಲ ವಿಕಾರಗಳು. ಇಂದು ಏನಾಗಿದೆ ಇದು ಪ್ರಪಂಚ? ವಿಕಾರಗಳ ರಾಕ್ಷಸಿ ಮಾಯೆ ಅನ್ನುವಂಥ ಕಪಿಮುಷ್ಟಿಯಲ್ಲಿ ಇದು ಬಂಧಿಸಲ್ಪಟ್ಟಿದೆ. ಈ ಕಾರಣ ಸರ್ವ ಮಾನವರೂ ಸಹ ಅಶಾಂತಿ, ಇಲ್ಲಿ ದುಃಖಗಳಿಗೆ ಒಳಗಾಗಿದ್ದಾರೆ. ಅಜ್ಞಾನದ ನಿದ್ರೆಯಲ್ಲಿ ಮೂರ್ಛಿತರಾಗಿರ್ತಾರೆ, ಕುಂಭಕರ್ಣರಾಗಿಬಿಟ್ಟಿದ್ದಾರೆ. ಈಗ ಧರ್ಮದ ಗ್ಲಾನಿ, ಪೂರ್ಣ ಗ್ಲಾನಿಯ ಸಮಯ ಆಗಿದೆ. ಈ ಧರ್ಮಗ್ಲಾನಿಯ ಸಮಯದಲ್ಲಿಯೇ ಪತಿತ ಪಾವನ ಸದ್ಗತಿದಾತ ಆದ ಪರಮಪಿತ ಪರಮಾತ್ಮ ಶಿವ ಇಲ್ಲಿ ಪ್ರತಿ 5,000 ವರ್ಷಗಳ ನಂತರ ಇಲ್ಲಿ ಧರ್ಮಗ್ಲಾನಿಯ ಸಮಯದಲ್ಲಿ ಅವತರಣೆ ಮಾಡುವಂತೆ ಈಗಲೂ ಸಹ ಈ ಸೃಷ್ಟಿಯ ಮೇಲೆ ದಿವ್ಯ ಅವತರಣೆ ಮಾಡಿದ್ದಾರೆ. ಇದರ ಸಂಕೇತವಾಗಿಯೇ ನಾವು ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಉಳಿದವರಿಗೆಲ್ಲನೂ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ ಅಂತೆಲ್ಲ ಹೇಳ್ತಾರೆ. ಆದರೆ ತಂದೆ ಪರಮಾತ್ಮನಿಗೆ ಶಿವರಾತ್ರಿ. ರಾತ್ರಿ ಅಂದರೆ ಅಂಧಕಾರದ ಸಮಯದಲ್ಲಿ ಆ ಅಂಧಕಾರವನ್ನು, ಅಜ್ಞಾನ ಅನ್ನುವಂಥ ಅಂಧಕಾರವನ್ನು ಹೋಗಲಾಡಿಸುವುದಕ್ಕಾಗಿ ತಂದೆ ಪರಮಾತ್ಮನ ಅವತರಣಿಕೆ 1936ರಿಂದ ಮೌಂಟ್ ಅಬು ರಾಜಸ್ಥಾನ್ ಕೇಂದ್ರವನ್ನು ಅಲ್ಲಿ ಪ್ರಧಾನವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಇಡೀ ವಿಶ್ವಕ್ಕೆ ಎಲ್ಲರಿಗೂ ಸಂದೇಶವನ್ನು, ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. 145 ರಾಷ್ಟ್ರಗಳಲ್ಲಿ ಈ ಒಂದು ಸಂಸ್ಥೆ ಇದೆ. ಹಾಗಾಗಿ ಇದು ಯಾವುದೇ ಒಂದು ದೇಶ, ಭಾಷೆ, ಪ್ರದೇಶಕ್ಕೆ, ಪ್ರಾಂತ್ಯಕ್ಕೆ ಮೀಸಲಾಗಿರುವಂತಹದ್ದಲ್ಲ. ಶರೀರಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಶರೀರದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಕೊಡುವಂತಹ ಶಿಕ್ಷಣ. ಈ ಶಿಕ್ಷಣವನ್ನು ಪಡ್ಕೊಂಡಂಥವರು ದೈವಿ ಮಾನವರಾಗ್ತಾರೆ. ಮುಂದೆ ಬರಲಿರುವಂತಹ ಸತ್ಯುಗ, ತ್ರೇತಾಯುಗದಲ್ಲಿ ಇಲ್ಲಿ ಶ್ರೇಷ್ಠ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ. ಹಾಗಿದ್ರೆ ಪ್ರಾರಂಭದಿಂದ ಕೊನೆಯವರೆಗೂ ಬರುವಂತಹ ಜನ ಎಷ್ಟು ಜನ ಅಂದರೆ ಬರೀ 33 ಕೋಟಿ ಜನಸಂಖ್ಯೆ ಮಾತ್ರ. ಸತ್ಯುಗದ ಪ್ರಾರಂಭದಲ್ಲಿ 9 ಲಕ್ಷದಿಂದ ಪ್ರಾರಂಭವಾದದ್ದು 21 ಜನ್ಮಗಳು ಮುಗಿಯುವವರೆಗೆ ಬರೀ 33 ಕೋಟಿ ಜನಸಂಖ್ಯೆ ಮಾತ್ರ ಇರುತ್ತೆ. ಎಷ್ಟು ಅದ್ಭುತವಾದಂತಹ ಜ್ಞಾನ ಇದು! ವಿಶ್ವದಲ್ಲಿ ಅಜ್ಞಾನದ ಕಾಳರಾತ್ರಿಯ ಅಂತಿಮ ಪಾದ ಆದಂತಹ ಇಲ್ಲಿಯವರೆಗೆ ಅವತರಿಸಿರುವಂತಹ ಅನೇಕ ಮಾನವರಾಗಲಿ, ವಿಶ್ವದಲ್ಲಿ ಅಜ್ಞಾನದ ಕಾಳರಾತ್ರಿಯ ಅಂತಿಮ ಇಲ್ಲಿಯವರೆಗೆ ಅವತರಿಸಿರುವಂಥ ಅನೇಕ ಮನುಷ್ಯರಾಗಲಿ, ಮಹಾತ್ಮರಾಗಲಿ ಸಂಪೂರ್ಣ ವಿಶ್ವಕ್ಕೆ ಶಾಂತಿಯನ್ನು ದೊರಕಿಸಿಕೊಡಕ್ಕಾಗಲಿಲ್ಲ. ಇದು ಬಹಿರಂಗವಾಗಿರುವಂತಹ ರಹಸ್ಯ. ಅನೇಕ ಸಾಧು ಸಂತ ಮಹಾತ್ಮರು, ಧರ್ಮಗುರುಗಳು ಈ ಸೃಷ್ಟಿನಲ್ಲಿ ಬಂದು ವಾಪಸ್ ಹೋದರು. ಅಂದಿನಿಂದ ಇಂದಿನವರೆಗೆ ವಿಶ್ವಶಾಂತಿಗಾಗಿ ವಿಶ್ವಸಂಸ್ಥೆ ಒಂದು ನಿರ್ಮಾಣ ಆಯಿತು. ಆದರೆ ವಿಶ್ವಶಾಂತಿಯ ಬದಲಾಗಿ ವಿಶ್ವವು ಅಶಾಂತಿಯ ಕಡಲಿನಲ್ಲಿನೇ ಇದೆ. ಸಾಧು ಸಂತ ಮಹಾತ್ಮರು, ವಿಜ್ಞಾನಿಗಳು, ರಾಜಕಾರಣಿಗಳು, ಜ್ಯೋತಿಷಿಗಳು, ಜನಸಾಮಾನ್ಯರು, ಭಕ್ತರು ಶಾಂತಿಯ ಮಾರ್ಗವನ್ನು ಕಾಣದೇ ಹೋಗಿದ್ದಾರೆ. ವಿಶ್ವದಲ್ಲಿ ಶಾಂತಿಯನ್ನು ವಿಶ್ವಪಿತ ಪರಮಪಿತ ಪರಮಾತ್ಮ ಒಬ್ಬರೇ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಂದೆ ಪರಮಾತ್ಮ ನಮಗಿಲ್ಲಿ ತಿಳಿಸ್ಕೊಡ್ತಿದ್ದಾರೆ. ವಿಶ್ವದಲ್ಲಿ ಶಾಂತಿಯನ್ನು ಅವರೊಬ್ಬರೇ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ, ವಿನಃ ಶರೀರಧಾರಿಗಳಿಂದ ಸಾಧ್ಯ ಇಲ್ಲ. ವಿಶ್ವ ಕಲ್ಯಾಣಾರ್ಥವಾಗಿ ಪರಮಾತ್ಮನೇ ಆಗಮಿಸಬೇಕಾಗುತ್ತದೆ ಅನ್ನುವುದನ್ನು ಸರ್ವಧರ್ಮದವರು ಇಲ್ಲಿ ಒಪ್ಕೊಳ್ತಾರೆ. ಧರ್ಮಗ್ರಂಥಗಳು ಇಲ್ಲಿ ಒಪ್ಪಿಕೊಳ್ತವೆ. ಹಾಗಿದ್ರೆ ತಂದೆ ಪರಮಾತ್ಮ ಬಂದು ಈಗ ರಾಜಯೋಗವನ್ನು ಕಲಿಸಲು ಪ್ರಾರಂಭ ಮಾಡಿ 88 ವರ್ಷ, 8 ದಶಕಗಳೇ ಮುಗಿದು ಹೋಗಿದ್ದಾವೆ. ತಂದೆ ಪರಮಾತ್ಮ ಭಾರತವನ್ನು ಸ್ವರ್ಗ ಮಾಡುವುದಕ್ಕೆ 100 ವರ್ಷ ಸಮಯವನ್ನು ತೆಗೆದುಕೊಂಡ್ಬಂದಿದ್ದಾರೆ. 88 ವರ್ಷ ಮುಗದೇ ಹೋಗಿದೆ. ಹಾಗಿದ್ರೆ ಉಳಿದಿರುವ ಸಮಯ ಬಹಳ ಕಡಿಮೆ ಇದೆ. ಯಾರು ಹೋದ ಕಲ್ಪದಲ್ಲಿ ಜ್ಞಾನವನ್ನು ಪಡ್ಕೊಂಡಿದ್ರೋ ಅವರೇ ಪಡ್ಕೊಳ್ತಾರೆ. ಹಾಗಾಗಿ ನಾವು ಎಂಥ ಭಾಗ್ಯಶಾಲಿ ಮಕ್ಕಳು! ನಾವು ಆತ್ಮ ಅನ್ನೋದು ತಿಳ್ಕೊಂಡ್ವಿ, ಆತ್ಮಕ್ಕೆ ತಂದೆ ಪರಮಾತ್ಮ ಅಂತ ತಿಳ್ಕೊಂಡ್ವಿ, ಅವರ ನಿವಾಸ ಸ್ಥಾನವನ್ನು ತಿಳ್ಕೊಂಡ್ವಿ. ನಾವು ತ್ರಿಮೂರ್ತಿಗಳ ಮುಖಾಂತರ ಹೇಗೆ ಅವರು ಸ್ಥಾಪನೆ, ಪಾಲನೆ, ವಿನಾಶವನ್ನು ಮಾಡಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಆತ್ಮೀಯರೇ ಈ ಜ್ಞಾನವನ್ನು ಪ್ರತಿಯೊಬ್ಬರೂ ತೆಗೆದುಕೊಳ್ಬೇಕಾಗಿದೆ. ಯಾಕಂದರೆ ಕಲಿಯುಗದ ಅಂತ್ಯದ ಸಮಯ ಇದು, ಅಂತಿಮ ಸಮಯ ಅಂತಂದಾಗ ಇಲ್ಲಿ ಮತ್ತೆ ಚಕ್ರ ಹೇಗೆ ಸುತ್ತುತ್ತಾ ಇರುತ್ತೆ, ದಿನದ ಚಕ್ರ, ವಾರದ ಚಕ್ರ, ತಿಂಗಳ ಚಕ್ರ, ವರ್ಷದ ಚಕ್ರ ಹೇಗೆ ಸುತ್ತುತ್ತಾ ಇರುತ್ತಲ್ಲ, ಹಾಗೆ ಇದು ಯುಗದ ಚಕ್ರ.
ಕಲಿಯುಗದ ಕೊನೆ, ಸತ್ಯುಗದ ಆದಿ, ಇವೆರಡರ ನಡುವೆ ಬರುವಂತಹ ಯುಗವೇ ಸಂಗಮ ಯುಗ. ಆ ಸಂಗಮ ಯುಗ ಶ್ರೇಷ್ಠ ವಜ್ರ ಸಮಾನವಾಗಿರುವಂತಹ ಯುಗ. ಇಲ್ಲಿ ಬಂದು ಪ್ರತಿಯೊಬ್ಬರು ಈ ಜ್ಞಾನವನ್ನು ತಿಳ್ಕೋಬೇಕಾಗಿದೆ. ದೇವಮಾನವರಾಗೋದಷ್ಟೇ ಅಲ್ಲ, ಈಗ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ, ಬಹಳ ಖುಷಿಯಿಂದ ಜೀವನವನ್ನು ಕಳೆಯುವುದಕ್ಕೆ, ಧೈರ್ಯದಿಂದ, ಯಾವುದೇ ಒಂದು ರೀತಿಯ ಒತ್ತಡ ಮುಕ್ತತೆಯಿಂದ ನಾವು ಜೀವನವನ್ನು ಕಳೆಯಬೇಕಾದ್ರೆ ಈ ಸಹಜವಾಗಿರುವಂತಹ ರಾಜಯೋಗದ ಅವಶ್ಯಕತೆ ಇದೆ. ಇದು ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈಗಲೇ ಅದನ್ನು ತಿಳ್ಕೋಬೇಕಾಗಿದೆ. ಎಚ್ಚೆತ್ತುಕೊಳ್ಳಿ ಅನ್ನೋದನ್ನು ತಂದೆ ಪರಮಾತ್ಮ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಆತ್ಮೀಯರೇ, ಇನ್ನೊಂದು ಚಿತ್ರವನ್ನು ಎಲ್ಲಿ ಗಮನಿಸ್ತೀವಿ, ತ್ರಿಮೂರ್ತಿ, ಶಿವ ಪರಮಾತ್ಮನ ದಿವ್ಯ ರಚನೆ ಅನ್ನುವಂಥ ತ್ರಿಮೂರ್ತಿಗಳ ಚಿತ್ರವನ್ನು ನೋಡ್ತಾ ಇದ್ದೀವಿ. ಬ್ರಹ್ಮ, ವಿಷ್ಣು, ಶಂಕರ ಇದ್ದಾರೆ. ಬ್ರಹ್ಮ ಅಂದಾಗ ಲೌಕಿಕದಲ್ಲಿ ನಾವು ನೋಡಿರುವುದು ಅದು ಉದ್ದ ದಾಡಿ ಬಿಟ್ಟುಕೊಂಡಿರುವಂತಹ, 4 ಕಡೆ ತಲೆ ಇರುವಂತಹ, ಕೈಯಲ್ಲಿ ಗ್ರಂಥಗಳನ್ನು ಹಿಡಿದಿರುವಂತಹ ಬ್ರಹ್ಮನನ್ನು ನೋಡ್ತೀವಿ. ಆದರೆ ಇಲ್ಲಿ ನಾವು ಶ್ವೇತ ವಸ್ತ್ರಧಾರಿಯಾಗಿರುವಂಥ, ಲೇಖರಾಜ್ ಆಗಿರುವಂಥವರನ್ನು ತಂದೆ ಪರಮಾತ್ಮ ಬ್ರಹ್ಮ ಅನ್ನುವ ಹೆಸರಿಟ್ಟು ಅವರ ಮುಖಾಂತರ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಜ್ಞಾನವನ್ನು ತಿಳ್ಕೊಂಡವರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಡೈರೆಕ್ಟ್ ಈ ಚಿತ್ರವನ್ನು ನೋಡಿದಂಥವರು ಗಾಬರಿಗೆ ಒಳಗಾಗ್ತಾರೆ. ಇದ್ಯಾರಿದು ಬ್ರಹ್ಮ ಅಂಥೇಳಿ. ಆ ಬ್ರಹ್ಮನ ಮುಖಾಂತರ ಹೊಸ ಜಗತ್ತನ್ನು, ಇಲ್ಲಿ ಸ್ವರ್ಗವನ್ನು ತಂದೆ ಸ್ಥಾಪನೆ ಮಾಡ್ತಿದ್ದಾರೆ. ಆ ಬ್ರಹ್ಮರವರೇ ಮುಂದೆ ಏನಾಗ್ತಾರೆ, ಇಲ್ಲಿ ಬ್ರಹ್ಮ ಸರಸ್ವತಿ ಏನಿದಾರಲ್ಲ ಈ ಯುಗಲ್ಸ್, ಇವರೇನೆ ಮುಂದೆ ಇಲ್ಲಿ ಲಕ್ಷ್ಮೀನಾರಾಯಣರು ಆಗ್ತಾರೆ. ಮೊದಲಿಗೆ ರಾಧಾಕೃಷ್ಣರಾಗ್ತಾರೆ, ಅಲ್ಲಿಂದ ಲಕ್ಷ್ಮೀ ಪಟ್ಟಾಭಿಷೇಕದ ನಂತರ ಲಕ್ಷ್ಮೀನಾರಾಯಣರು ಆಗ್ತಾರೆ. ನೋಡಿ, ಲಕ್ಷ್ಮೀನಾರಾಯಣನಿಗೆ ಇಲ್ಲಿ 4 ಕೈಯನ್ನು ತೋರಿಸಿದ್ದಾರೆ. 4 ಕೈ ಇರುವಂಥವ್ರು ಯಾರು ಇರೋದಿಲ್ಲ. 2 ಕೈ ಲಕ್ಷ್ಮೀದು, 2 ಕೈ ನಾರಾಯಣಂದು ಅಂಥೇಳಿ. ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಲಕ್ಷ್ಮೀ ಮತ್ತು ನಾರಾಯಣ ಅಂತಾರೆ, ನಾರಾಯಣ ಮತ್ತು ಲಕ್ಷ್ಮಿ ಅಂತ ಹೇಳೋದಿಲ್ಲ. ಆ ದೇವತೆಗಳಲ್ಲಿ ಅಂತಹ ಮುಖಚರ್ಯೆ, ಎಂಥ ಪ್ರಸನ್ನತೆ, ಮಧುರತೆ ಇರುವುದನ್ನು ನಾವು ನೋಡ್ತೀವಿ. ನೋಡಿ, ವಿಷ್ಣುವಿನ ಕೈಯಲ್ಲಿ ಗದೆಯನ್ನು ಮೆಟ್ಟಿ ನಿಂತಿದ್ದಾರೆ. ಅಂದರೆ ಈ ವಿಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ ಅನ್ನುವಂಥ ವಿಕಾರಗಳನ್ನು ನಾನು ಗೆದ್ದು ನಿಂತಿದ್ದೇನೆ ಅನ್ನೋದನ್ನು, ಜಯಿಸಿ ನಿಂತಿದ್ದೇನೆ ಅನ್ನುವಂತಹ ಅರ್ಥ. ಹಾಗೆ ಮತ್ತೊಂದು ಕೈಯಲ್ಲಿ ಚಕ್ರವನ್ನು ತೋರಿಸ್ತಿದ್ದಾರೆ. ಇದು ಯಾರದೇ ಕುತ್ತಿಗೆಯನ್ನು, ಕೃಷ್ಣನ ಕೈಯಲ್ಲಿ ನಾವು ನೋಡ್ತೀವಿ ಚಕ್ರವನ್ನು, ಆದರೆ ಯಾರದೇ ಕುತ್ತಿಗೆಯನ್ನು ಕತ್ತರಿಸೋದಕ್ಕಾಗಿ ಅಲ್ಲ ಇರೋದು. ಇದು ಜ್ಞಾನ, 5000 ವರ್ಷಗಳ ಸೃಷ್ಟಿ ನಾಟಕ ಚಕ್ರದ ಸಂಪೂರ್ಣ ಜ್ಞಾನ ನಮ್ಮ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಜ್ಞಾನದ ಚಕ್ರ ನಮ್ಮ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಅವಾಗ ನಾನು ಆತ್ಮ ಅನ್ನೋದು ನೆನಪಿರ್ತೈತೆ, ತಂದೆ ಪರಮಾತ್ಮನೂ ನೆನಪಿರ್ತಾರೆ ಅನ್ನುವುದರ ಅರ್ಥ. ಮತ್ತೊಂದು ಕೈಯಲ್ಲಿ ಶಂಖವನ್ನು ನೋಡ್ತೀವಿ. ಶಂಖ ಅಂದರೆ ಜೋರು ಕೂಗಿ ಊದಿ ಹೇಳುವಂತಹದ್ದು, ಜನರಿಗೆ ತಿಳಿಸಿ ಹೇಳುವಂತಹದ್ದು. ಹಾಗಿದ್ರೆ ತಂದೆ ಪರಮಾತ್ಮ ಈಗ ಧರೆನಲ್ಲಿ ಅವತರಿಸಿದ್ದಾರೆ, ಬಂದಿದ್ದಾರೆ ಅವರು ಅನ್ನೋದನ್ನು ನಾವು ಪ್ರತಿಯೊಬ್ಬರಿಗೂ ತಿಳಿಸಬೇಕಾಗಿದೆ. ಮತ್ತೊಂದು ಕೈಯಲ್ಲಿ ಕಮಲ ಪುಷ್ಪವನ್ನು ನೋಡ್ತೀವಿ. ಕಮಲ ಪುಷ್ಪ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗೋದಿಲ್ಲ. ಕೆಸರಿನಲ್ಲಿ ಬೆಳೆದ್ರೂ ಕೆಸರಿಗೆ ಅಂಟೋದಿಲ್ಲ. ನೀರನ್ನು ತೆಗೆದುಕೊಂಡೋಗಿ ನೀರಲ್ಲೇ ಇದ್ರೂ, ಎಷ್ಟೇ ನೀರನ್ನು ಸುರಿದ್ರೂ ಅದರ ಮೇಲೆ ಒಂದೇ ಒಂದು ಹನಿ ನೀರು ಸಹ ಉಳಿಯೋದಿಲ್ಲ. ಹಾಗೆ ನಾವು ಇಲ್ಲಿ ಕಲಿಯುಗದಲ್ಲಿ ದುಃಖದ ಜಗತ್ತಿನ ಮಧ್ಯದಲ್ಲಿ ಇದ್ರೂ ಸಹ, ವಿಕಾರಿಗಳ ಮಧ್ಯೆ ಇದ್ರೂ ಸಹ, ನಾವು ಗೃಹಸ್ಥದಲ್ಲೇ ಇದ್ರೂ ಸಹ, ಉದ್ಯೋಗ ವ್ಯವಹಾರವನ್ನೆಲ್ಲ ನಿಭಾಯಿಸ್ತಾ ಇದ್ರೂ ಸಹ, ಗೃಹಸ್ಥ ವ್ಯವಹಾರವನ್ನೆಲ್ಲ ನೋಡ್ಕೊಳ್ತಾ ಇದ್ರೂ ಸಹ ನಾವು ಹೇಗಿರಬೇಕು, ಕಮಲ ಪುಷ್ಪ ಸಮಾನ ನಾವಿರಬೇಕು. ಅಂಟಿಯೂ ಅಂಟದ ಹಾಗಿರಬೇಕು. ಸಂಸಾರದೊಳಗಡೆ ಇರಬೇಕು, ಆದರೆ ಆ ಎಲ್ಲ ಹೊರೆಯನ್ನು ತಲೆಯಲ್ಲಿ ತುಂಬಿಕೊಳ್ಳೋದು ಬೇಡ. ಎಲ್ಲ ಹೊರೆಯನ್ನು ತಂದೆ ಪರಮಾತ್ಮನಿಗೆ ಕೊಟ್ಟು ನಾವು ಹಗುರಾಗಿ, ನಾವು ನಿಮಿತ್ತಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಮತ್ತೆ ಇಲ್ಲಿ ಶಂಕರನನ್ನು ನೋಡ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಿದ್ರು. ಮಹೇಶ್ವರ ಅಲ್ಲ ಇವರು, ಈಶ್ವರ ಅಂದರೆ ಒಡೆಯ. ಮಹೇಶ್ವರ ಅಲ್ಲ ಇವರು, ಶಂಕರ. ಶಿವನೇ ಬೇರೆ, ಶಂಕರನೇ ಬೇರೆ ಅಂತ ಹಿಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಶಂಕರ ಇಲ್ಲಿ 3ನೆಯ ಕಣ್ಣನ್ನು ಬಿಟ್ಟರೆ, ಇಲ್ಲಿ ರುದ್ರ ತಾಂಡವ ನೃತ್ಯವನ್ನು ಮಾಡಿದ ಜಗತ್ತಿನ ಪ್ರಳಯ ಆಗುವಂಥ ಸಮಯದಲ್ಲಿ ಅಂತೆಲ್ಲ ಹೇಳ್ತಾರೆ. ಆದರೆ ಶಂಕರ ಏನು ವಿನಾಶ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ, ಅದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯಾಕಂದರೆ ಹಳೆಯ ಜಗತ್ತು ವಿನಾಶ ಆದಾಗ ಮಾತ್ರ ಹೊಸ ಜಗತ್ತು ಬರಲಿಕ್ಕೆ ಸಾಧ್ಯ ಇದೆ. ಇರುವುದಿದೊಂದೇ ಒಂದು ಭೂಮಿ ವಾಸ ಮಾಡುವುದಕ್ಕಾಗಿ. ಅದಕ್ಕಾಗಿ ಆ ಶಂಕರನ ಮುಖಾಂತರ ಇಲ್ಲಿ ವಿನಾಶವನ್ನು
ತೋರಿಸ್ತಾರೆ. ಹೀಗೆ ತಂದೆ ಬ್ರಹ್ಮ ವಿಷ್ಣು ಶಂಕರನ ಮುಖಾಂತರ ಇಲ್ಲಿ ಈ ಒಂದು ದಿವ್ಯವಾದಂತಹ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ, ಅದರ ಮೇಲ್ಗಡೆ ಶಿವತಂದೆ ಇದ್ದಾರೆ, ಪರಮಾತ್ಮ ಅವರನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಬ್ರಹ್ಮ ವಿಷ್ಣು ಶಂಕರನನ್ನು ಮಾತ್ರ ನೆನ್ಪಿಟ್ಕೊಂಡಿದ್ದೀವಿ. ಆದರೆ ಮೇಲೆ ಇರುವಂತಹ ತಂದೆಯನ್ನು ಮರ್ತು ಹೋಗಿದ್ದೀವಿ. ಆ ತಂದೆ ಪರಮಾತ್ಮನೇ ಈ ತ್ರಿಮೂರ್ತಿಗಳ ಮುಖಾಂತರ ಸ್ಥಾಪನೆ, ಇಲ್ಲಿ ಪಾಲನೆ, ವಿನಾಶ. ಸ್ಥಾಪನೆ ಆದಮೇಲೆ ವಿನಾಶ, ನಂತರ ಪಾಲನೆಯನ್ನು ನಾವಿಲ್ಲಿ ನೋಡ್ತೀವಿ. ನಾವು ಇಂತಹ ಅದ್ಭುತ ಕಾರ್ಯವನ್ನು ತಂದೆ ಪರಮಾತ್ಮ ಮಾಡಿಸ್ತಾ ಇದ್ದಾರೆ. ಹಾಗಿದ್ರೆ ನಾವು ಈಗ ಆ ತಂದೆ ಪರಮಾತ್ಮನನ್ನು ತಿಳಿದುಕೊಂಡು ನಾವು ಈ ರಾಜಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ನಾವು ಸುಖಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಈ ತ್ರಿಮೂರ್ತಿಗಳ ಮುಖಾಂತರ ಏನು ಸ್ಥಾಪನೆಯನ್ನು ಮಾಡ್ತಿದ್ದಾರೆ, ಆ ಸೃಷ್ಟಿ ನಾಟಕ ಚಕ್ರದ ಸಂಪೂರ್ಣ ಜ್ಞಾನವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಇದೇ ಜ್ಞಾನದ ಸ್ಮರಣೆಯಲ್ಲಿ ಚಿಂತನೆಯಲ್ಲಿ ಇರೋಣ. ಓಂ ಶಾಂತಿ.